ದಕ್ಷಿಣ ಶಿಕ್ಷಕರ ಕ್ಷೇತ್ರದ ತಲೆಬಿಸಿ ನಾವು ನೋಡಿದ್ವಿ. ಮತ್ತೊಂದು ಕಡೆ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲೂ ಕೂಡ ಬಂಡಾಯದ ಬಿಸಿ ತಟ್ಟುತ್ತಾ ಇದೆ. ಅದು ಎರಡೆರಡು ಪಕ್ಷಗಳಿಗೆ ಬಂಡಾಯದ ಬಿಸಿ ತಟ್ತಾ ಇದೆ. ನೈಋತ್ಯ ಪದವೀಧರ ಕ್ಷೇತ್ರ ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿದೆ. ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್, ಇಬ್ಬರಿಗೂ ಕೂಡ ತಲೆನೋವಾಗಿದೆ. ಟಿಕೆಟ್ ವಂಚಿತ ನಾಯಕರು ಬಂಡಾಯ ಸ್ಪರ್ಧೆಯ ಘೋಷಣೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ರಘುಪತಿ ಭಟ್ ಈಗ ಬಂಡಾಯ ಅಂತಿದ್ದಾರೆ. ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಟಿಕೆಟ್ ನೀಡಿದ ನಂತರ ಜಾತಿ ಹಣಬಲಕ್ಕೆ ಟಿಕೆಟ್ ನೀಡಿದ್ದಾರೆ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಈ ಬಾರಿ ನಾನು ಬಂಡಾಯ ನಿಲ್ತೀನಿ ಅಂತ ಅಂದಿದ್ದಾರೆ. ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಟಿಕೆಟ್ ಮಿಸ್ ಆದಾಗ ನೋವಾಗಿದೆ, ಆದ್ರೆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಸುಮ್ಮನಾಗಿದ್ರು. ಆದ್ರೆ ಈ ಬಾರಿ ರಘುಪತಿ ಭಟ್ ಬಂಡಾಯದ ಕಹಳೆ ಮೊಳಗಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಕಾಂಗ್ರೆಸ್ನ ಟಿಕೆಟ್ ನಿರೀಕ್ಷೆಯಲ್ಲಿ ಎಸ್ಪಿ ದಿನೇಶ್ ಇದ್ರು, ಅವರಿಗೆ ಶಾಕ್ ಸಿಕ್ಕಿದೆ. ಕಳೆದ ಬಾರಿ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ ದಿನೇಶ್ ಸೋತಿರ್ತಾರೆ. ಆದ್ರೆ ಬಿಜೆಪಿಯಿಂದ ಬಂದ ಆಯನೂರು ಮಂಜುನಾಥ್ಗೆ ಮಣೆ ಹಾಕಿದ್ದಾರೆ. ಕಳೆದ ಬಾರಿ ನೈಋತ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಆಯನೂರು ಗೆದ್ದಿದ್ರು. ಟಿಕೆಟ್ಗೆ ಪರಿಗಣಿಸದೇ ಇರೋದಕ್ಕೆ ದಿನೇಶ್ ಬಂಡಾಯದ ಕಹಳೆ ಮೊಳಗಿಸ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್, ಎರಡೂ ಪಕ್ಷಗಳಿಗೆ ಈಗ ದೊಡ್ಡ ತಲೆನೋವಾಗಿದೆ. ಬಂಡಾಯದ ಬಿಸಿ. ಕಾಂಗ್ರೆಸ್ನಲ್ಲಿ ಕಳೆದ ಬಾರಿ ಸ್ಪರ್ಧಿಸಿ ಸೋತಿದ್ದ ದಿನೇಶ್ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತಿದ್ದಾರೆ. ಮತ್ತೊಂದು ಕಡೆ ರಘುಪತಿ ಭಟ್ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸುಮ್ಮನಾಗಿದ್ರು, ಪಕ್ಷದ ನಿರ್ಧಾರ ಒಪ್ಕೊಳ್ತೀನಿ ಅಂತ ಹೇಳಿದ್ರು. ವಿಧಾನ ಪರಿಷತ್ನ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು. ಈ ವಿಷಯ ರಾಜ್ಯದ ನಾಯಕರಿಗೂ ಕೂಡ ಗೊತ್ತಿತ್ತು. ಆದರೆ ಅಂತಿಮವಾಗಿ ಧನಂಜಯ ಸರ್ಜಿ ಅವರಿಗೆ ಟಿಕೆಟ್ ನೀಡಿದೆ ಬಿಜೆಪಿ. ಇದರಿಂದಾಗಿ ರಘುಪತಿ ಭಟ್ ಹೇಳುತ್ತಿದ್ದಾರೆ, ಇನ್ನು ಸುಮ್ಮನಿರಲ್ಲ, ಬಂಡಾಯವಾಗಿ ಸ್ಪರ್ಧಿಸ್ತೀನಿ ಅಂತ. ಕಳೆದ ಬಾರಿ ಸೋತಿದ್ದ ದಿನೇಶ್ ಈ ಬಾರಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು. ಆದರೆ ಬಿಜೆಪಿಯಿಂದ ಬಂದ ಆಯನೂರು ಮಂಜುನಾಥ್ ಅವರಿಗೆ ಟಿಕೆಟ್ ನೀಡ್ತೀರಾ ಅನ್ನೋದಾದ್ರೆ ನಾನು ಬಂಡಾಯವಾಗಿ ಸ್ಪರ್ಧಿಸ್ತೀನಿ ಅಂತ ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯದ ಬಿಸಿ ಇದೆ. ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಸ್ಪರ್ಧೆ ಮಾಡುವುದು ಅಂತ ಪ್ರಕಟಿಸಿದ ನಂತರ ತುಂಬ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ನನಗೆ ಸಂಪರ್ಕಿಸಿದರು. ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಪ್ರಕಟಿಸುವವರೆಗೆ ಯಾರಿಗೂ ಒಂದು ಮಾತಾಡಿಸ್ಬೇಕು ಅಂತ ಅನಿಸ್ಲಿಲ್ಲ. ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಆದಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ನಿನ್ನೆ 7:30 ಗಂಟೆಗೆ, ನಂತರ ದಾಖಲೆ 7:30 ಗಂಟೆಗೆ ಮಿಸ್ ಕಾಲ್ ಕೊಟ್ಟಿದ್ದಾರೆ. ನಾನು ಎತ್ತಲಿಲ್ಲ. ಇಲ್ಲ, ಇವರು ಬೇಸರ ವ್ಯಕ್ತಪಡಿಸ್ತಾರೆ, ಮತ್ತೆ ಕರಾವಳಿಯ ಜನ ಬಾಲ ಬರೆಸ್ಕೊಂಡು ನಮ್ಮ ಹಿಂದೆ ಇರ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ನಾಯಕರುಗಳಲ್ಲಿ ಬಂದಿದೆ. ನಾನು ಯಾವಾಗ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಎಲ್ಲರೂ ನಾಯಕರು ಮನೆಗೂ ಬಂದರು, ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ನೀವು ಲೇಟ್ ಆಯಿತು, ನಾನು ನಿರ್ಧಾರ ಮಾಡಿ ಆಗಿದೆ, ಮತ್ತು ನಾನೇನು ದುಡುಕಿನ ನಿರ್ಧಾರ ಅಲ್ಲ, ನಾನು ಸ್ಪಷ್ಟವಾದ ನಿರ್ಧಾರ ಮಾಡಿದ್ದೇನೆ. ನೋಡಿ, ನಾನು ನಮ್ಮ ಕಾರ್ಯಕರ್ತರಿಗೆ, ಹಿರಿಯರಿಗೆ ನಾನು ಹೇಳ್ತೇನೆ ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾನು 2023ರಲ್ಲಿ ನನಗೆ ವಿಧಾನಸಭೆಗೆ ಚುನಾವಣೆ ಟಿಕೆಟ್ ನಿರಾಕರಿಸಲು ತುಂಬ ಬೇಸರ ಆಯಿತು ನನಗೆ. ಯಾಕಂದರೆ ಸಂಜೆವರೆಗೂ ನಾಯಕರು ಇಲ್ಲ, ಎರಡು ಬ್ರಾಹ್ಮಣರಾದರೂ ನಿಮಗೆ ಕೊಡ್ತೇವೆ, ಇವು ನಿಮ್ಮನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಸಂಘದ ಹಿರಿಯರಿಂದ ಹಿಡಿದು ಎಲ್ಲರೂ ಆ ರೀತಿಯನ್ನು ಹೇಳ್ತಾ ಇದ್ರು. ನಾನು ಆಗ್ತದೆ ಅಂತ ಎಲ್ಲರೂ ಕಾರ್ಯಕ್ಕೆ ಇಲ್ಲ ಅಂತ ಆಗ್ತದೆ ಅಂತಿರುವಾಗ ಟಿ ವಿ ನೋಡುವಾಗ ಇಲ್ಲ ಅಂತ ಗೊತ್ತಾಯ್ತು. ದಿನೇಶ್ ಅವರ ಬಗ್ಗೆ ನಾನು ಅವರು ಭಾಳ ಆತ್ಮೀಯವಾಗಿ ಮೊನ್ನೆ ಕೂತ ಕೂಡ ಮಾತನಾಡಿದ್ದೇವೆ. ಅವ್ಯಾವುದೋ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಕಾಲ ಇದಲ್ಲ. ಆ ಕಾರಣಕ್ಕೋಸ್ಕರ ಅವರು ವಾಪಸ್ ಬರ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗಿದೆ. ನಾವು ನಾಳೆ ಒಟ್ಟಾಗಿ ನಾಮಿನೇಷನ್ ಮಾಡ್ತಾ ಇದ್ದೇವೆ. ಮಂಜುನಾಥ್ ಕೂಡ ನನ್ನ ಜೊತೆಗೆ ಮಾಡ್ತಾ ಇದ್ದಾರೆ. ದೊಡ್ಡ ಮೆರವಣಿಗೆ, ಶಕ್ತಿ ಪ್ರದರ್ಶನ ಅದರ ಅವಶ್ಯಕತೆ ಇಲ್ಲ. ನಾನು ಇಲ್ಲಿಂದ 300 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಎಷ್ಟು ಜನಕ್ಕೆ ಕರ್ಕೊಂಡೋದ್ರು, ಒಳಗಡೆ ಬಿದ್ದರೆ 5 ಜನಕ್ಕೆ. ಅದು ರಘುಪತಿ ಭಟ್ರಿಗೆ ಈಗ ಅರ್ಥ ಆಗಿ ಪ್ರತಿಭಟನೆ ಮಾಡಂಗೆ ಕಾಣ್ತಾರೆ. ಆವಾಗ ಯಾವುದನ್ನು ನಾನು ಅನುಭವಿಸಿ ಹೊರಗೆ ಬಂದನೋ ಅವ್ರು ಈಗ ಬರ್ತಾ ಇದ್ದಾರೆ ತಡವಾಗಿ. 2.5 ಲಕ್ಷದಲ್ಲಿ ಗೆಲ್ತೇನೆ ಅಂತ ಹೇಳ್ತಿರ್ತಕ್ಕಂಥ ಪಕ್ಷದ ಒಬ್ಬ ಅಭ್ಯರ್ಥಿ ಈ ಥರದ ಒಂದು ಸಣ್ಣ ಚಿಲ್ಲರೆ ರಾಜಕಾರಣಕ್ಕೆ ಹೋಗಬಾರ್ದಾಗಿತ್ತು. ಈಶ್ವರಪ್ಪನವ್ರು ಓಟನ್ನು ಕೇಳ್ತೀನಿ, ಅವರು BCom ಪದವೀಧರರು, ನಿಮಗೂ ಗೊತ್ತಿದೆ. ಅದೇನು ಜನಪರವೋ ಪರಪರವೋ ಗೊತ್ತಿಲ್ಲ, ನಿಂತಿರೋದ್ರಿಂದ ನನಗೆ BJP ಓಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಇದೆ. ಯು ಮೇ ನಾಟ್ ಬಿಲೀವ್. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ರವಿ ಶಿವರಾಮ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ರವಿ ಶಿವರಾಮ್, ಬಿಜೆಪಿ ಪಾಲಿಗೆ ಈ ಬಂಡಾಯ ಅನ್ನೋದು ಈ ಮಟ್ಟಕ್ಕೆ ಹೋಗೋದಕ್ಕೆ ಬಿಜೆಪಿ ನಾಯಕರ ನಿರ್ಧಾರನೇ ಕಾರಣ ಆಗ್ತಾ ಇದೆಯಾ? ಯಾರು ತಣ್ಣಗಿರ್ತಾರೋ ಅವ್ರ ತಲೆ ಮೇಲೆ ಇನ್ನೊಂದು 4 ಸಲ ಕುಟ್ಟಿ ಇನ್ನೊಂದಷ್ಟು ಅವರನ್ನ ಬಂಡೇಳೋ ಹಾಗೆ ಮಾಡ್ತಾ ಇದ್ದಾರ ಅಂತ ಉದಾಹರಣೆಗಳು ನಾವು ಬಹಳಷ್ಟು ಕೊಡಬಹುದು ಅನ್ಸುತ್ತೆ ಈ ಒಂದು ವರ್ಷದಲ್ಲಿ. ನಿಜವಾಗ್ಲೂ ಅಲ್ಲಿಂದನೇ ಆರಂಭ ಮಾಡಬೇಕು ಅಂತ ಇದ್ದೆ. ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ರಿಸಲ್ಟನ್ನು ಅಥವಾ ಈ ಬಾರಿ ಟಿಕೆಟನ್ನು ಪಡೆದಂಥ ಸಂದರ್ಭವನ್ನು ಗಮನಿಸಿದ್ದು ನೋಡಿದರೆ ಈ ಬಂಡಾಯ BJPಗೆ ಬಹಳ ದೊಡ್ಡ ಶಾಕ್ ಅಂತ ಅನಿಸೋದಿಲ್ಲ. ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರು ತನಗೆ ಟಿಕೆಟನ್ನು ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ಗೆ ಹೋದರು, ನಂತರದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ವಿಶೇಷವಾದ ಆಸಕ್ತಿಯ ಮೂಲಕ ಅವ್ರನ್ನ ಮತ್ತೆ ಪಾರ್ಟಿ ಕರ್ಕೊಂಡು ಬಂದರು. ಶೆಟ್ಟರು ಕಾಂಗ್ರೆಸ್ಗೆ ಹೋಗಿದ್ರು, ಅಲ್ಲಿ ಪರಿಷತ್ತಲ್ಲಿ ಅವಕಾಶವನ್ನು ಕೊಡಲಾಗಿತ್ತು, MLCಯನ್ನು ಮಾಡಿದರು ಕಾಂಗ್ರೆಸ್. ನಂತರದಲ್ಲಿ ಈಗ ಅವ್ರನ್ನ ಕರ್ಕೊಂಡು ಬಂದು BJPಯಲ್ಲಿ ಬೆಳಗಾವಿಯಿಂದ ಟಿಕೆಟನ್ನು ಕೊಟ್ಟರು. ಆದರೆ ಈಶ್ವರಪ್ಪನವರು ತನ್ನ ಮಗನಿಗೆ ಟಿಕೆಟನ್ನು ಕೇಳಿದ್ರು, ಪಾರ್ಟಿಯವರಿಗೆ ಟಿಕೆಟನ್ನು ನಿರಾಕರಣೆ ಮಾಡ್ತು. ಈಶ್ವರಪ್ಪನ ಬಂಡಾಯವನ್ನು ಎದ್ರು. ರಘುಪತಿ ಭಟ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ನಿರಾಕರಣೆ ಮಾಡಲಾಯಿತು. ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟನ್ನು ಕೊಟ್ಟರು ಕೂಡ ಅದನ್ನು ಸಹಿಸಿಕೊಂಡು ಸುಮ್ಮನೆ ಆದರು. ಆದರೆ ಯಾವಾಗ ಈ ಒಂದು ಬಂಡಾಯ ಎದ್ದು ಹೊರಗಡೆ ಹೋಗಿ ಮತ್ತೆ ಪಾರ್ಟಿ ಬಂದು ಅವಕಾಶವನ್ನು ಪಾರ್ಟಿ ಕೊಡುತ್ತೆ ಅನ್ನುವಂಥ ಒಂದು ಸೂಚನೆ ಸಿಕ್ತೋ, ಆಗ ಈ ಕೇಡರ್ ಬೇಸಲ್ಲಿದ್ದವರೆಲ್ಲರೂ ಕೂಡ ಒಂದಿಷ್ಟು ತಾವು ಇದೇ ಹಾದಿಯಲ್ಲಿ ಹೋದರೆ ನಮಗೊಂದು ವ್ಯಾಲ್ಯೂ ಬರಬಹುದು ಅನ್ನುವಂಥ ಯೋಚನೆ ಬರೋದಕ್ಕೆ ಈ ಶೆಟ್ಟರ್ ಅವರ ಒಂದು ಪ್ರಕರಣವು ಕಾರಣ ಆಗಿರಬಹುದು ಅನ್ನುವಂಥ ಚರ್ಚೆಯು ಸ್ವತಃ ಪಾರ್ಟಿ ವಲಯದಲ್ಲಿ ಮಾಡ್ತಾರೆ ಭಾವನಾ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಈ ಬಾರಿ ಟಿಕೆಟ್ ಕೊಡಲಿಕ್ಕಿಲ್ಲ ಹೇಳುವಂಥ ಚರ್ಚೆ ಶುರುವಾದಾಗ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ನನಗೆ ಪಾರ್ಟಿ ಟಿಕೆಟ್ ಕೊಡಬೇಕು ಅನ್ನುವಂಥ ನೇರ ಮಾತುಗಳನ್ನು ಹೇಳಿದರು. ಅದೇ ರೀತಿ ಹೀಗೆ ಕೆಲವೊಂದಿಷ್ಟು ಅರವಿಂದ್ ಲಿಂಬಾವಳಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು, ತಮ್ಮ ಬೇಸರದ ಮಾತುಗಳನ್ನು ಆಡ್ತಾ ಇದ್ರು. ಹೀಗೆ ಕೇಡರಿಂದ ಬಂದಂಥ ಪ್ರಮುಖರೆಲ್ಲರೂ ಕೂಡ ಬೇಸರದ ಮಾತುಗಳನ್ನು ಆಡ್ತಾ ಇರುವಂತಹ ಹೊತ್ತಿನಲ್ಲಿ ರಘುಪತಿ ಭಟ್ರು BJPಯಲ್ಲಿ ಯುವ ಮೋರ್ಚಾದ ಜಿಲ್ಲಾ ಅಲ್ಲಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು, 3 ಬಾರಿ ಶಾಸಕರಾಗಿದ್ದಾರೆ. ಪ್ರಖರ ಹಿಂದುತ್ವದ ಹಿನ್ನೆಲೆಯಲ್ಲಿ ಬಂದಿರುವಂಥ ರಘುಪತಿ ಭಟ್ರಿಗೆ ತನಗೆ ಪರಿಷತ್ತಿಗೆ ಒಂದು ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಮತ್ತು ಅವ್ರು ಹೇಳುವ ಪ್ರಕಾರ ಪಾರ್ಟಿ ತನಗೆ ಆಶ್ವಾಸನೆಯನ್ನು ಕೊಟ್ಟಿತ್ತು, ವಿಶ್ವಾಸ ಮಾತುಗಳನ್ನ ಆಡಿದ್ರು ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗ ಅವರು ಬಂಡಾಯ ನಿಂತಿದ್ದಾರೆ ಭಾವನಾ. ಬಂಡಾಯ ನಿಂತಹ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರುಗಳು ಕೂಡ ಅವರನ್ನು ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಶಾಸಕರುಗಳು ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾರೆ ಹೇಳುವಂಥ ಒಂದು ಚರ್ಚೆಯು ಕೂಡ ಪಾರ್ಟಿ ವಲಯದಲ್ಲಿ ಇದ್ದಾವೆ. ಯಾಕೆಂದರೆ BJP ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಅಥವಾ ಈ ಹಿಂದೆ ಪರಿಷತ್ಗೂ ರಾಜ್ಯಸಭೆಗೂ ಕಳಿಸುವಂಥ ಕೆಲವೊಂದಿಷ್ಟು ಆಯ್ಕೆಯ ಮಾನದಂಡಗಳು ಸರಿಯಾಗಿಲ್ಲ ಅನ್ನುವಂಥ ಬೇಸರದ ಮಾತುಗಳು ಪಾರ್ಟಿ ವಲಯದಲ್ಲಿ ಇದ್ದಾವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಒಂದು ರೀತಿಯಲ್ಲಿ ಬಂಡಾಯವೆ. ಮೊನ್ನೆ ಮಾನದಂಡಗಳೇನು? ಇವಾಗ ಯಾವುದೇ ಒಂದು ಎಲೆಕ್ಷನ್ಗಾಗ್ಲಿ ಟಿಕೆಟ್ ಕೊಡೋದಕ್ಕೆ ಮಾನದಂಡಗಳೇನು? ಪಕ್ಷದ ಕಾರ್ಯಕರ್ತನಾಗಿ ಪಕ್ಷ ಹೇಳಿದ ನಿರ್ಧಾರಗಳನ್ನ ಒಪ್ಪಿ ಒಂದ್ಸಲ ಟಿಕೆಟ್ ಮಿಸ್ ಆಯ್ತು ಅಂದ್ರೂ ಸುಮ್ಮನಿರ್ತೀವಿ, ಮುಂದಿನ ಅವಕಾಶಕ್ಕೆ ನಿರೀಕ್ಷೆ ಮಾಡ್ತೀವಿ ಅನ್ನೋ ಹಲವಾರು ಜನರಿಗೆ ಇವಾಗ ಏನಾಗಿದೆ ಅಂತನೂ ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಕಾರ್ಯಕರ್ತರು ಹೆಂಗ್ ನೋಡ್ಬೇಕು ಇದನ್ನ? ಭಾವನಾ, ಸಹಜವಾಗಿ ಲೋಕಸಭೆ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಹಿಂದೂ ಪರ ನಾಯಕರುಗಳಿಗೆ ಅವಕಾಶಗಳು ಸಿಗದೇ ಇರುವ ಸಂದರ್ಭದಲ್ಲಿ ಕಾರ್ಯಕರ್ತರು ಸಹಜವಾಗಿ ಒಂದಿಷ್ಟು ಬೇಸರ ಕೂಡ ಇದ್ದವು. ಅದು ಉದಾಹರಣೆ ಸಹಿತ ಹೇಳಬೇಕಂದ್ರೆ ನಾನು ಆಗಾಗಲೇ ಹೇಳ್ತಾ ಇದ್ದೆ, ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡದೇ ಇರೋದ್ರ ಬಗ್ಗೆ ಒಂದಿಷ್ಟು ಬೇಸರದ ಮಾತುಗಳು ಪಾರ್ಟಿ ವಲಯದಲ್ಲಿ ಇದ್ದವು. ಅದು ಕಾರಣಗಳೇ ಬೇರೆ ಬೇರೆ ಇರಬಹುದು. ಅವರು ಟಿಕೆಟ್ ಯಾಕೆ ಕೊಟ್ಟಿಲ್ಲ ಏನು ಹೇಳೋದು ಅದು ಪಾರ್ಟಿ ಬಿಟ್ಟು ವಿಚಾರ. ಆದರೆ ನೀವು ಸಂಘಟನೆ ಬೆಲೆಗೆ ಬಂದಾಗ, ಕಾರ್ಯಕರ್ತರ ಹಂತಕ್ಕೆ ಬಂದಾಗ ಒಂದು ಸಣ್ಣ ಬೇಸರ ಇತ್ತು. ಅದೇ ರೀತಿ CT ರವಿ ಅವರು ವಿಧಾನಸಭೆಯಲ್ಲಿ ಸೋಲಾಯಿತು, ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡಲಿಲ್ಲ ಹೇಳುವಂಥ ಬೇಸರದ ಮಾತುಗಳು ಬಂದವು. ಈಶ್ವರಪ್ಪನವ್ರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಟಿಕೆಟ್ ಕೊಡಬಹುದಾಗಿತ್ತು, ಈಗ ಅವ್ರು ನಿಲ್ತಾ ಇದು ಸರಿ ಅನ್ನುವಂಥ ವಾದವನ್ನು ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳು ಆಂತರಿಕವಾಗಿ ಮಾತಾಡಿಕೊಂಡಿದ್ದು ಕೂಡ ಇದೆ. ಹೀಗಾಗಿ ಪಾರ್ಟಿಯಲ್ಲಿ ಕೆಲವೊಂದಿಷ್ಟು ಆಯ್ಕೆಯ ಪ್ರಕ್ರಿಯೆಗಳೇನಿದೆ, ಅವರು ಹಿಂದೆ ನನಗೆ ಪಾರ್ಟಿಗೋಸ್ಕರ ಕೆಲಸ ಮಾಡಿದರು, ಹಾಗಾಗಿ ಅವರು ರಾಜ್ಯಸಭೆ ಕಳಿಸಬೇಕು, ಇನ್ಯಾರೋ ಪಾರ್ಟಿಗೋಸ್ಕರ ಅಥವಾ ಇನ್ಯಾರೋ ನಾಯಕರುಗೋಸ್ಕರ ಆಪ್ತರಾಗಿದ್ದಾರೆ, ಅವರಿಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಈ ಏನು ತೀರ್ಮಾನಗಳಿದೆ ಅದು ರಾಜಕೀಯವಾಗಿ ಪಾರ್ಟಿಗೆ ಬಹಳಷ್ಟು ಅನುಕೂಲವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಚರ್ಚೆ ಕಾರ್ಯಕರ್ತರಲ್ಲಿದೆ. ಯಾರೋ ನಿಮಗೊಬ್ಬರು ಆಪ್ತರಾಗಿದ್ದಾರೆ. ಉದಾಹರಣೆಗೆ ಭಾವನಾ, ನೇರವಾಗಿ ಹೇಳೋದಾದರೆ ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟನ್ನು ಘೋಷಣೆ ಮಾಡಲಾಯಿತು. ಸಹಜವಾಗಿ 1988ರಲ್ಲಿ ಆ ಪದವೀಧರ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. ಆಗ್ಲಿಂದನೂ ಕೂಡ ಘಟ್ಟದ ಮೇಲಿನ ಅಂದರೆ ಶಿವಮೊಗ್ಗ ಭಾಗದವರಿಗೆ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಟಿಕೆಟನ್ನು ಕೊಡ್ತಾರೆ, ಶಿಕ್ಷಕರ ಕ್ಷೇತ್ರಕ್ಕೆ ಕರಾವಳಿ ಭಾಗದಿಂದ ಟಿಕೆಟನ್ನು ಕೊಡ್ತಾ ಇದ್ರು. ಈ ಮಾನದಂಡ ಏನು ಈ ಬಾರಿ ಕೊಟ್ಟಿದ್ದಾರೆ ಆ ಮಾನದಂಡ ಸರಿ ಇದೆ. ಆದರೆ ಡಾಕ್ಟರ್ ಧನಂಜಯ ಸರ್ಜಿ ಅವರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗಲಿಲ್ಲ. ಅವ್ರು ನಿನ್ನೆ ಮೊನ್ನೆ ಪಾರ್ಟಿ ಬಂದವರು ಹೇಳುವ ಮಾತುಗಳನ್ನು ಸ್ವತಃ ಪಾರ್ಟಿಯವರೇ ಮಾತಾಡ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕೆ ರಘುಪತಿ ಭಟ್ರು ಪಾರ್ಟಿಯಲ್ಲಿ ಬಂದು ಈಗ ಒಂದು ಬಂಡಾಯ ಹೇಳುವುದಕ್ಕೆ ಆ ಎಲ್ಲ ಅಂಶಗಳು ಕೂಡ ಕಾರಣ ಆಗಿರಬಹುದು ಎನ್ನುವಂಥದ್ದು ಈ ಪಾರ್ಟಿ ಆಗ್ತಾ ಇರುವಂಥ ವಿಮರ್ಶೆ ಮತ್ತು ಚರ್ಚೆ. ಭಾವನಾ, ನಾವು ಹೇಳಿದಂತೆ ಪಾರ್ಟಿಯಲ್ಲಿ ಏನಾಗ್ತಾ ಇದ್ದಾವೆ ಏನಾಗ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಮಾತನಾಡೋದಾದ್ರೆ ಬಹುತೇಕ
ಪಾರ್ಟಿಯಲ್ಲಿ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ, ಸಹಜವಾಗಿ ಯಾವುದೇ ಆಯ್ಕೆ ಪ್ರಕ್ರಿಯೆಗಳಾದರೂ ಅದಕ್ಕೆ ಒಮ್ಮತ ತೀರ್ಮಾನಗಳು ಬರುವುದು ಕಡಿಮೆ, ಆದರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂಥ ಪ್ರಕ್ರಿಯೆಗಳು ಸ್ವಲ್ಪ ಕಡಿಮೆ ಆಗಿದೆ ಹೇಳುವಂಥ ಚರ್ಚೆ ನಿಶ್ಚಿತವಾಗಿ ಪಾರ್ಟಿಯಲ್ಲಿ ಆಗ್ತಾ ಇದ್ದಾವೆ. ರೈಟ್, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.